ಹುಸಿ ಮುನಿಸು ಮುನಿಸು. ದೇವ್ರೇ ರಾಘವೇಂದ್ರ ನೀವು ನಮ್ಮ ಊರು ಮನೆಯವರು ಅಂತ ಲೆಕ್ಕ ಹಾಕಿ ನಾನು ತಿಳ್ಕೊಂಡಲ್ಲ ಮಾರ. ನೀವು ಒಳ್ಳೆಯವರು ಅಂತೇಳಿ ನೀವು ಇತ್ತವ್ರೆ. ಎಂತಾರು ಸಿಟ್ಟು ಬಂದಿತ್ತು ಮಾರ, ರಗಳ ಐತಿ. ಸಿಟ್ಟು ಬಂದ್ರೆ ಸಮಸ್ಯೆ. ಅವತ್ತು ಗೊಂಗಟ ಮಾಡಿ ಎಂತ ಅನುಭವದ ಮಾತು ನೋಡಿ ಭಾಗವತ. ಅವಸ್ಥೆ ಹೌದು ಮನೆ ಬಂದಿದ್ದೆ ಮನೆ ಅಲ್ಲ ಇವ್ರ ಮನೆ ಇದೆಯಲ್ಲ. ಅವ್ರ ಮನೆ ಅಲ್ವಾ? ನನ್ನ ತಂದ ಮನೆ. ಅದೇ ಅದೇ ಹೆಂಡತಿ ಮನೆ. ಹೆಂಡತಿ ಮನೆ. ಸತ್ಯಭಾಮ ಮಂದಿರ. ಅಯ್ಯ ಬರ್ಕೊಂಡು ಉಂಟಲ್ಲ. ಅವಸ್ಥೆ ಹೇಗ? ಎಲ್ಲಿ ನೋಡಿದ್ರು ಬೆಳಕು. ಸತ್ಯಭಾಮ ನೀಲಯ. ನೀಲಯ ನಿಲಯ. ನಿಲಯ ಯಾರು ಕಾಣಿಸಲ್ಲ ಅಂತ ಕಥೆ ಗೊತ್ತಿಲ್ಲ ಮಾರ. ಯಾರು ಗಲಾಟೆ ಮಾಡಬೇಡಿ, ಅಮ್ಮ ಒಳಗಡೆ ಮಲಗಿದ್ದಾರೆ. ಓ ಎಂತ ವ್ಯವಸ್ಥೆ ಮಾರ ನಿಮ್ಮ ಮನೆಯಲ್ಲಿ. ಯಾರು ನಾವು ಹೊರಗಡೆ ಬಂದು ಮಾತಾಡ್ರೆ ಸಾಕು. ಅದಲ್ಲ ಕೇಳಿದ್ಯಾ? ಯಾರು ಗಲಾಟೆ ಮಾಡಬೇಡಿ, ಎಮ್ಮೆ ಮಲಗಿದೆ ಒಳಗಡೆ. ಎಲ್ಲರೂ ಗಲಾಟೆ ಆದ್ರೆ ಎಮ್ಮೆ ಎತ್ತಿರಳ್ತದೆ, ಸೆಗಣಿ ಆಗ್ತದೆ ಅಂತ ಹಾಗೆ ಹೇಳಿದ್ದು. ಮತ್ತೆ ಯಾರು ಮಾತಾಡ್ಬೇಡಿ, ಒಳಗಡೆ ಅಮ್ಮ ಮಲಗಿದ್ದಾರೆ. ಅಮ್ಮ ಮಲಗಿದ್ದ ಎಮ್ಮೆ ಮಲಗಿದೆ ಅಂದಾಗ ಆಯ್ತು ಮಾರ. ಸೆಗಣಿಯಲ್ಲಿ ತಲೆ ಅಲ್ಲ ಶಬ್ದ ಗೆದ್ದು ಅನ್ಸರ್ತಿ. ಬಹುಶಃ ಮಲಗಿದ್ದಾರೆ, ವಿಚಾರ ಗೊತ್ತಾಗ್ಲಿಲ್ಲ. ಈಗ ನಾವು ಬಂದಿದ್ದೇವೆ ಅಂತ ಗೊತ್ತಾದ್ರೆ ಬಾಗಿಲು ತೆಗಿ. ಒಂದ್ ಕೆಲಸ ಮಾಡು, ಗೋಪಾಲಕ ಬಂದಿದ್ದಾನೆ ಅಂತ ಹೇಳು, ಬಾಗಿಲು ತೆಗಿಬೇಕಂತ ಹೇಳು. ಇದು ಗೋಪಾಲಕ ಬಂದಿದ್ದಾನೆ, ಬಾಗಿಲು ತೆಗಿಬೇಕು. ಅಮ್ಮ ಯಾರೋ ಗೋಪಾಲಕ ಬಂದಿದ್ದಾರಂತಮ್ಮ. ಸಖಿ ಗೋಪಾಲಕರು ಯಾರಂತ ಗೊತ್ತಾಗ್ಲಿಲ್ವಾ? ಇಲ್ಲ. ಗೋಪಾಲಕರು ಅಂತ ಹೇಳಿದ್ರೆ ದನ ಮೇಯಿಸುವವರು. ಹೌದಾ? ಅವ್ರಿಗೆ ಹೇಳು, ದನ ಮೇಯಿಸ್ಲಿಕ್ಕೆ ರಾಮ ಧೂಮ ಸೋಮ ಎಲ್ಲ ಇದ್ದಾರೆ, ಜನ ಇದ್ದಾರೆ, ಮುಂದೋಗ್ಲಿಕ್ಕೆ ಹೇಳು. ಗೊತ್ತಾಯ್ತಲ್ವಾ? ದನ ಮೇಯಿಸ್ಲಿಕ್ಕೆ ನಮ್ಮಲ್ಲಿ ರವಿ ಅಂತ ಇದ್ದಾರೆ, ಅವ್ರು ಸಾಕು. ಏನು ಅಂತ ಆಚಾರ ಮಾಡೋದು ನೋಡಿ. ಅವತ್ತು ಪಾಪದವ ಎಲ್ಲರ ಬಾಯಿ ಸಿಕ್ಕಿ ಸಾಯ್ತಿತ್ತ. ಆದ್ರೆ ಬೇಸರ ಇಲ್ಲ, ದನ ಮೇಯಿಸುವವರು ಅಂತ ಹೇಳಿದ್ರು. ಅಷ್ಟು ಕಡಿಮೆ ಮಾಡೋದು ಯಾಕೆ? ಯಾಕೆ? ನಿಜವಾಗಿ ದನ ಮೇಯಿಸಿಕೊಂಡು ದಿನ ಬೆಳಿಗ್ಗೆ ಬೇಗ ಎದ್ದು ದನದ ಚಾಕರೆಯನ್ನು ಮಾಡಿ ಆ ಹಾಲನ್ನು ಕರೆದು ಅದನ್ನು ಉಪಯೋಗಿಸಿಕೊಂಡು ಇವತ್ತು ಜೀವನ ಮಾಡ್ತಿದ್ದ ನೋಡು. ಅವನು ಇವತ್ತು ಯಾವ ಕಾಯಿಲೆಯೂ ಇಲ್ಲ ಅಲ್ವಾ? ಯಾಕೆ? ಅದ್ರಲ್ಲಿ ಔಷಧಿಯೇ ಗುಣ ಉಂಟು ಅಲ್ವಾ? ಅದೇ ಇಂಥ ತಾತ್ಸಾರ ಮಾಡುವವರಿಗೆ ಎಲ್ಲ ಕಾಯಿಲೆ ಉಂಟು. ಗೋವಿನ ಉಸಿರಿನಲ್ಲಿ ಅಮೃತ ಇದೆ ಅಂತ ಕೇಳಿ. ಮತ್ತೆ ಅಲ್ವೇನೋ? ಮತ್ತೆ ಗೋಪಾಲಕರು ಬರ್ತಾರೆ ಅಂತಾದ್ರೆ ಭೂಪಾಲಕರೇ ಬಾಗಿಲು ತೆಗೆದಿದ್ದು ಉಂಟು, ಇವರಿಗೇನಾ? ಎಂತ ಬಿಡು, ಅರ್ಥ ಆಗ್ಲಿಲ್ಲ ಅಂತ ಆಯ್ತು. ಬೇರೆ ಬೇರೆ ಒಂದ್ ಕೆಲಸ ಮಾಡು, ಮುರಳೀಧರ ಬಂದಿದ್ದಾನೆ ಅಂತೆ. ಮುರಳೀಧರ ಬಂದಿದ್ದಾನೆ. ಅಮ್ಮ ಯಾರೋ ಮುರಳೀಧರ ಬಂದಿದ್ದಾರೆ ಅಂತ. ದೇವರೇ ಮುರಳೀಧರ ಅಂತ ಹೇಳಿದ್ರೆ ಯಾರು? ಯಾರು? ಹಾವಾಡಿಗರು. ಹೌದಾ? ಅವರಲ್ಲಿ ಹೇಳು, ಇಲ್ಲೆಲ್ಲ ಇರುವುದು ಹೆಣ್ಣು ಮಕ್ಕಳೇ. ಈ ಹೊತ್ತಿಗೆ ಹಾವು ಬಿಟ್ಟು ಹೆದರಿಸಬೇಡಿ ಅವರನ್ನು. ಇವ್ರು ಹಾವು ಇಟ್ಕೊಂಡು ಮುಂದೆ ಜಾತ್ರೆಗೆ ಹೋಗ್ಲಿಕ್ಕೆ ಹೇಳಿ. ಅಮ್ಮ ಆದ್ರೆ ಇಬ್ಬರಿದ್ದಾರಮ್ಮ. ಒಬ್ಬ ಹಾವಾಡಿಗ, ಇನ್ನೊಬ್ಬ ಯಾರು? ಯಾರು ದೇವಾಡಿಗ ಇರ್ಬೇಕು. ಹೆಣ್ಣು ಮಕ್ಕಳು ನಿಮ್ಮ ಹಾವು ತಗೊಂಡೋಗಿ ಕಾಡಲ್ಲಿ ಬಿಡಿ. ಎಂತ ಅವಸ್ಥೆ ಮಾಡಿ. ನಾ ಹಾವಾಡಿಗ, ನೀನು ದೇವಾಡಿಗ. ಹೇಳಿದ್ರು ಬೇಸರ ಇಲ್ಲ. ಆದ್ರೆ ಯಾರ್ಯಾರು ಯಾವ ಸಾಲಿಗೆ ಸೇರಿಸ್ಬೇಕಂತಿಲ್ಲೋ ಮರ ಆಗಿದ್ರೆ. ಮತ್ತೆ ಹಾವಾಡಿಗರು ಹೋಗಿ ಹೋಗಿ ಹಾವಾಡಿಗರು ದೇವಾಡಿಗ್ರಿ. ಅಲ್ಲ, ಒಂದು ವೇಳೆ ಈ ದೇವಾಡಿಗರನ್ನು ಸೇರಿಸುದಾದ್ರು ಎಲ್ಲಿ? ದೇವಾಡಿಗರ ಸಾಲ ಏನು ಅಂತೇಳಿ ಇವತ್ತು ದೇವಾಡಿಗರಿಗೆ ಗೊತ್ತಿಲ್ಲ. ಸಮಸ್ಯೆ ಗೊತ್ತಿಲ್ಲಲ್ಲ, ನಾ ಹೇಳ್ತೆ ಕೇಳು. ದೇವಾಡಿಗೆ ಎಲ್ಲಿ ಬರುತ್ತೆ? ಹಾವಾಡಿಗೆ ಒಟ್ಟಿಗೆ ಬರುವುದಲ್ಲ. ದೇವಾಡಿಗರ ಸಾಲೆ ಬೇರೆ. ಅಣ್ಣಡಿಗ, ತಮ್ಮಡಿಗ, ದೇವಡಿಗ. ಅಣ್ಣಡಿಗ ಅಂದ್ರೆ ಯಾರು? ದೇವಸ್ಥಾನದಲ್ಲಿ ಒಳಗಡೆ ಪೂಜೆ ಮಾಡುವವರು ಅಣ್ಣಡಿಗ, ಪ್ರಧಾನ ಅರ್ಚಕ. ಪ್ರಧಾನ ಅರ್ಚಕರು. ಆ ಪ್ರಧಾನ ಅರ್ಚಕರಿಗೆ ತಯಾರು ಮಾಡಿ ಕೊಡುವುದು ತಮ್ಮಡಿಗ, ಬಡ್ಚಕ್ರಿ ಭಟ್ರು. ಅದೇ ಹೊರಗಡೆಯಿಂದ ಅವರಿಗೆ ಸಹಕಾರ ಕೊಟ್ಟು ಬಾರಿಸುವವರು ದೇವಾಡಿಗ. ಅಣ್ಣಡಿಗ, ತಮ್ಮಡಿಗ, ದೇವಡಿಗ. ಆ ಸಾಲು ತೆಗೆದುಂಟು ಇವರಿಗೆಲ್ಲ. ಹೇಳಿ ಬಿಡ. ಕತ್ತೆ ಬೀಳುವುದೇ ಕಸ್ತೂರಿ ಪರಿಮಳವನ್ನು. ಸಾಹಿತ್ಯ ಮತ್ತೆ ಏನ್ ಸಾಹಿತ್ಯ? ಅರ್ಥ ಆಗಿಲ್ಲ ಅಂತ ಆಯ್ತು. ಚಕ್ರಧರ ಬಂದಿದ್ದಾಳೆ. ಚಕ್ರ 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 ಅಲ್ವಾ? ಚಕ್ರಧರ ಅದು ಬೇರೆ ಅಲ್ಲ. ಚಕ್ರಧರ ಬಂದಿದ್ದಾನೆ. ಅಮ್ಮ ಏನೇ? ಯಾರೋ ಚಕ್ರಧರ ಅಂತಮ್ಮ. ಚಕ್ರಧರ ಅಂತ ಹೇಳಿದ್ರೆ ಯಾರಂತ ಗೊತ್ತಾಯ್ತಾ? ಇಲ್ಲ. ಮಡಿಕೆ ಮಾಡುವವರು. ಈಗ ಸರಿ ಆಯ್ತು. ಹೇಳು,
ಜಾತ್ರೆಗೆ ಹೋಗ್ಲಿಕ್ಕೆ ಹೇಳಿ. ಓಯ್ ಕುಲಾಲ್ರೆ ಹೇಳಿ ಕುರಾಲ್ತಿ ಬೇಸರ ಮಾಡ್ಕೊಳ್ಬೇಡಿ ಎಲ್ಲ. ಮುಂದೆ ಎಲ್ಲಿಯಾದ್ರೂ ಸಂತೆಗೆ ಹೋಗಿ. ಸಂತೆಗೆ ಹಂಗೊಳ್ಳಿಗೆ ಆದ್ರೂ ಅಲ್ಲಿಯೂ ತಾತ್ಸಾರ ಮಾಡುವಾಗಿಲ್ಲ. ಯಾಕೆ? ನಮ್ಮಲ್ಲಿ ಕಂಚಿಂದುಂಟು, ತಾಮ್ರದುಂಟು, ಬೆಳ್ಳಿದುಂಟು, ಬಂಗಾರದುಂಟು. ಬಂಗಾರದಿದ್ರೂ ಸಹ ಮಣ್ಣಿನ ಮಡಿಕೆ ತಾತ್ಸಾರ ಮಾಡುವಾಗಿಲ್ಲ. ಕೊನೆಗೆ ಬೇಕಾಗುವುದು ಅದೇ. ಯಾವಾಗ? ಗೋವಿಂದ ಗೋವಿಂದ ಒಟ್ಟಿಗೆ ಗೆದ್ದಳ ಕೂಲ ಅಂತೀಯ. ಬೇರೆ ಯಾವ್ದು ಬೇಡ, ನೇರವಾಗಿ ಅವರಿಗೆ ತಿಳಿಯುವ ಹಾಗೆ. ನಿನ್ನ ಗಂಡ ಕೃಷ್ಣ ಬಂದಿದ್ದಾನೆ ಹೇಳ. ಅಲ್ಲಿಂದ ಇಲ್ಲಿಯೂ ನನ್ನ ಮಂಗನ ಮಾಡ್ತಾ ಬಂದಿಲ್ಲ. ನನ್ನ ಗಂಡ ಕೃಷ್ಣ ಬಂದ ನಾ ಹೇಳುದ ಯಾರ ಹತ್ರ? ನನ್ನ ಹೆಂಡತಿ ಹತ್ರ ಹೇಳೋದು ಬರಯ್ಯ. ಎಂತ ಮಾತಾಡ್ತಾ ಬರ ನೀನ? ಅವಳೆಲ್ಲ ಹೇಳತ್ಲ ಅವಳ. ಸತ್ಯಭಾಮೆಯವರ ಗಂಡ ಕೃಷ್ಣ ಬಂದಿದ್ದಾನೆ. ಅದು ಹೇಳ್ತಾರ. ಅಮ್ಮ ಓ ಅಮ್ಮ, ಅಯ್ಯೋ ನಿಮ್ಮ ಗಂಡ ಕೃಷ್ಣ ಬಂದಿದ್ದಾರಂತಮ್ಮ. ಯಾರು ಬಂದ್ರು ಬಾಗಿಲು ತೆಗೆದಿಲ್ಲ ಅಂತ ಹೇಳು. ಯಾರು ಬಂದ್ರು ಬಾಗಿಲು ತೆಗೆದಿಲ್ಲ. ಎಂತ ಅವಶ್ಯ ಮರೆ. ನಿದ್ದೆ ಬಂದವರನ್ನ ಎಬ್ಬಿಸುವ, ನಿದ್ದೆ ಬಂದಂತೆ ನಟಿಸುವವರನ್ನ ಎಬ್ಬಿಸ್ಲಿಕ್ಕೆ ಕಷ್ಟ. ಅವಳಿಗೆ ನಿದ್ದೆ ಬರ್ಲಿಲ್ಲ. ಬರಲಿಲ್ಲಪ್ಪ, ಬಂದ್ರೆ ಮಾತಾಡ್ತಾರ ಅವ್ರು. ಇದು ಒಂದ್ ಜಾತಿಯ ಹಸಿ ಮೆಣಸ ಪ್ರಣಯ ಕೋಪ. ಹುಸಿ ಮುನಿಸು, ಹುಸಿ ಮೆಣಸು, ಹುಸಿ ಮುನಿಸು. ನಾನು ಮೊದ್ಲೇ ಹೇಳಿದ್ದೇನೆ, ನನ್ನ ಮರ್ಯಾದೆ ಹಾಗಲ್ವಾ? ಈಗ ನಾನು ನಿನ್ನಲ್ಲಿ ಮೊದ್ಲೇ ಹೇಳಿದ್ದೆ, ನನ್ನ ಮರ್ಯಾದೆ ಹೋಗ್ಲಿಕ್ಕೆ ನೀ ಬಿಡಬಾರ್ದು ಅಂತ. ನಿನಗೆ ನಿನ್ನ ಮೇಲೆ ವಿಶ್ವಾಸ ಇಟ್ಟವ. ಎಂತ ಮಾತಾಡ್ತೀಯ ಕೃಷ್ಣ? ಯಾಕ? ನಿನ್ನ ಮರ್ಯಾದೆ ಹೋಗಿ ನಾನು ಬಿಡು ಕೃಷ್ಣ, ನನ್ನ ಕತೆ ಬಿಡು. ನಿನ್ನ ಮರ್ಯಾದೆಯನ್ನು ಯಾರೇ ತೆಗಲಿಕ್ಕೂ ಆಗುದಿಲ್ಲ. ನೀನೇನು ಅಂತ ನನಗೆ ಗೊತ್ತುಂಟು. ನಿನ್ನ ಮರ್ಯಾದೆ ಅಂತಲ್ಲ, ನಮ್ಮಲ್ಲಿರುವಂತ ಸಣ್ಣ ಮಕ್ಕಳ ಮರ್ಯಾದೆಯು ಹೋಗಬಾರ್ದು ಅಂತ ಹೇಳುವವನ. ಆಗ್ಬಾರ್ದು. ನಮ್ದಲ್ಲ, ಮಕ್ಕಳ ಮರ್ಯಾದೆ ಹೋಗ್ಬಾರ್ದು. ಅಲ್ಲಿವರೆಗೆ ಆಗಿರ್ಬೇಕು ನಾವು. ಗಟ್ಟಿ ಗಟ್ಟಿ ನೀ ಮುಂದುವರಿಬೇಕೇನ? ನಾವು ಮುಂದುವರಿತೆ. ನನ್ನ ಮಾತು ಕೇಳಿದ್ರೆ ಸಾಕು ಬರ ಅವರು. ಎಲ್ಲರೂ ಕೇಳ್ತಾರ, ನೀ ಕೇಳುವ ಹಾಗೆ ನೀನ್ ಹೇಳಿ. ನೋಡ್ತೀನಿ. ಒಂದ್ ಕೆಲಸ ಮಾಡು, ಇದು ಯಾರು ಗೊತ್ತಾಯ್ತದ? ನಮ್ಮನೆದ ಇವಳು ನಮ್ಮನೆಯವಳು. ನಿನ್ನ ಹೆಂಡತಿ ಒಳಗೆ ನೀನ್ ನೋಡೋದು ನೋಡ್ರೆ ಒಳಕ್ಕ ಅವಕಾಶ ನಮ್ಮ ಸಿಕ್ಕತ್ತೆ. ಒಂದು ನೀವು ಹೋಗಿ ನಿನ್ನ ಕಂಡಾಗಲ್ಲ ಮತ್ತೆ ನಮ್ಗೆ ನೀವು ಒಳಗೆ ನಾ ಸರಿ ಮಾಡ್ತೇನೆ. ಕಲ್ಪನೆ ಇರಲಿ. ಎಂತಾರು ಸಿಟ್ಟು ಬಂದಿತ್ತು ಬರ ರಗಳ ಐತಿ. ಸಿಟ್ಟು ಬಂದ್ರೆ ಸಮಸ್ಯೆ. ಅವತ್ತು ಒಂದು ಗೊಂಗಾಟ ಮಾಡಿ ಎಂತ ಅನುಭವದ ಮಾತು ನೋಡಿ ಭಾಗವತ. ಬಹುಶಃ ಹೆಚ್ಚಿನ ದಿವಸ ಹೀಗೆ ಆಗ್ತದೆ ಅವ್ರಿಗೆ. ಗೊಂಗಾಟ ಮಾಡೋದೇ ಅಲ್ಲ ಮರೇನೆ. ಯಾವುದು ಮಾತಾಡ್ಬೇಡಿ ನೀವು. ಸಿಟ್ಟು ದೂರ ದೂರ ದೂರ. ಏನೋ ಒಬ್ರೊಬ್ಬ ನೋಡುವ ಅಂತ ಬಂದ್ರೆ ದೂರ ಅಂತೆ. ಇವತ್ತೇ ಹೀಗಾಗ್ಬೇಕಾ? ಆಯ್ತಾ? ಯಾವುದು ದೂರ ಅಂದಲ್ಲ. ನಾನು ಹೇಳಿದ್ದೇನು? ಇಂಥ ಸ್ಥಳದಿಂದ ದೂರ ಅಂತ ಹೇಳಿದ್ದು. ಓ, ನಡುವೆ ಅಂತರವಿರಲಿ. ಅವಸರವೇ ಅಪಘಾತಕ್ಕೆ ಕಾರಣ. ಮುಂದೆ ತಿರುವುದೇ ಎಚ್ಚರಿಕೆ. ಹೇಗೆ ಅಂತಾರ? ಯಾಕೆ ಸಿಟ್ಟು? ಸಿಟ್ಟು ಯಾಕೆ? ನೆನ್ಪುಂಟ ನಿಮ್ಗೆ? ಯಾವ್ದು ನೆನಪಿಲ್ಲ? ನಿಮ್ಗೆ ವಿಷಯ ಗೊತ್ತುಂಟಾ? ಗೊತ್ತಿಲ್ಲ. 3 ತಿಂಗಳಾಯ್ತು. ಭಾಗವತ್ರ ಪ್ರಥಮ ರಾತ್ರಿ ದಿವಸವೂ ನಾ ಮೈ ಬಿಡ್ದವಲ್ಲ ಮಾರ. ಈಗ 3 ತಿಂಗಳು. ಏನು ಹುಡುಗಾಟಿಕೆ ವಿಷಯ ಅಲ್ಲ ಇದು. ನಾನು ಹುಡುಗಾಟಿಕೆ ಮಾಡಿದ್ದಲ್ಲ, 3 ತಿಂಗಳಾಗಿದ್ದು. ಹೌದು. ಯಾರಿಂದ ಯಾರಂತ ಹೇಳ? ಅಯ್ಯೋ ಅಯ್ಯೋ, ಏ ದೇವ್ರೇ, ರಾಘವೇಂದ್ರ. ನೀವು ನಮ್ಮ
ಊರು ಮನೆಯವರು ಅಂತ ಲೆಕ್ಕ ಹಾಕಿ ನಾನು ತಿಳ್ಕೊಂಡಲ್ಲ ಮಾರ. ನೀವು ಒಳ್ಳೆಯವರು ಅಂತೇಳಿ ನೀವು ಇತ್ತವ್ರೆ, ಇಲ್ಲೂ ಬಂಗಾಟ ಮಾಡಿದ್ರಿ. ಸರಿ ಕೇಳ, ಎಂತ ಕೇಳ? ಸರಿ ಹೇಳ, ಬೇಡ. ಅಯ್ಯೋ ಸುಜನ, ನಾವು ಹುಡುಕ್ತಿದ್ದ ನಂಗೂ ಅರ್ಥ ಮಾಡ್ತಾರೆ. ಈ ಮಟ್ಟದಲ್ಲ ಹುಡುಕ್ತಾ ಅಂತ ಲೆಕ್ಕ ಹಾಕಲಿಲ್ಲ. ಬೆಳಿಗ್ಗೆ ಒಳಗೆ ತೆಗಿಯಲ್ಲ. ಅವ ಒಳ್ಳೆ ಹುಡುಗವ, ಅವ ಯಾರಿಗೂ ಅಯ್ಯೋ ಗಣೇಶ, ಯಾರು ಸುದ್ದಿ ಬೇಕಾದ್ರೆ ಅವ್ರ ಸುದ್ದಿ ಹೇಳ್ರು ನಾನ್ ಬೇಡ, ಇಲ್ಲಿ ಇದ್ದವ್ರೆ ಸಾಕು. ಗಣೇಶ ಅಂದ್ರೆ ಯಾರು? ವಿಘ್ನನಾಶಕ. ಯಾವುದೇ ವಿಘ್ನ ಆಗುವುದನ್ನೋ ಕಾರಣಕ್ಕಾಗಿ ಜಾಗ್ರತೆಯಲ್ಲಿ ವ್ಯವಹಾರ ಮಾಡುವವರೇ ಆ ಗಣೇಶ. ಗೊತ್ತುಂಟ? ಯಾರು ಎಷ್ಟೊತ್ತಿಗೆ ಹೋಗ್ಲಿ, ಯಾರನ್ನು ಬರಿಗೈಯಲ್ಲಿ ಕಳಿಸದೆ, ಯಾರ ಮನಸ್ಸಿಗೂ ನೋವು ಮಾಡದೆ ಇರುವ ಆ ಗಣೇಶನ ವಿಷಯ ಹೇಳ್ತೀನಿ. ಇಷ್ಟು ಹೇಳಿದ್ರೆ ಮುಂದಂಗೆ ಸ್ವಲ್ಪ ಹೆಚ್ಚು ಸಿಗ್ತದೆ ಅಂತ ಅವ್ರ ವಿಷಯ ನಂಗೆ ಗೊತ್ತುಂಟು. ಸುದ್ದಿ ಹೇಳ್ತೀಯಾ? ಜಯಂತ ಜಂಡು ಹೇಳ. ನನಗೆ ಅವನ ಬಗ್ಗೆ ಅನುಮಾನ. ಅವನ ಶಾಲೆಗೆ ಹೊರಬದಿ ಮೇಲೆ ತಿಳ್ಕೊಂಡವ ಎಲ್ಲ ಖರ್ಚು ಮಾಡಿದವ್ರು ಇವನ್ ಯಜಮಾನಿಕೆ. ಆದ್ರೆ ನನ್ನ ಮಟ್ಟಿಗಿಲ್ಲ, ಸುಮ್ಮನೆ ಹೇಳೋದಲ್ಲ. ಅವ್ನು ಸುದ್ದಿ ಹೇಳ್ಬಾರ್ದು ಹೇಳು. ಒಬ್ಬ ಬರ್ತದೆ ಮತ್ತೆ. ಸ್ವಾಮಿ, ನಾನು ಹೇಳಿದ್ದೇನು? 3 ತಿಂಗಳು ಅಂತೀರ ಮರ. ಅದಲ್ಲ, ನೀವು ಮನೆಗೆ ಬರ್ತೆ 3 ತಿಂಗಳಾಯ್ತು ಅಂತ. ಎಂತ ಅಪಾರ್ಥ ತಿಳ್ಕೊಂಡೆ ಅಮ್ಮನೇ. ರಾಜಾರ ಮರ ನಮ್ಮ ಹೆಸರನ್ನೆಲ್ಲ ಹಾಳು ಮಾಡ್ತೇ ಮರ ನೀನು. ನಾನು ತಪ್ಪು ತಗೊಂಡ್ಬಿಟ್ಟೆ ಮರ ಐತಿ. ನೀವ್ ಒಳ್ಳೆಯವಳು ಅಂತ ನಂಗೆ ಗೊತ್ತುಂಟು. ಹಾಗಾಗಿ ನಿನಗೆ ಬೇಸರ ಆಯ್ತಾ? ಅಯ್ಯೋ, ಮದುವೆಯಾಗಿ 3 ದಿನವೂ ಮಾತನಾಡಲಿಲ್ಲ ನಾವು. ಬಾರೆ ಮನೆಗೆ ಹೋಗೋಣ ಮಾತನಾಡುತ್ತ. ಮದುವೆಯಾಗಿ 3 ದಿನವೂ ಮಾತನಾಡಲಿಲ್ಲ ನಾವು. ಬಾರೆ ಮನೆಗೆ ಹೋಗೋಣ ಮಾತನಾಡುತ್ತ. ಬಾಬಾ ಬಾಬಾ ಬಾ 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 ಅಕ್ಕಿತ್ತ ಅಂತ ಹೇಳಿ ಅದ. ಮದುವೆಯಾಗಿ 3 ದಿನವೂ ಮಾತನಾಡಲಿಲ್ಲ ನಾವು. ಬಾರಿ ಮನೆಗೆ ಹೋಗೋಣ ಮಾತನಾಡುತ್ತ. ಬಾರಿ ಮನೆಗೆ ಹೋಗೋಣ ಮಾತನಾಡುತ್ತ. ಎದೆಯೊಳಗೆ ಮಾರಬಾಣ ತೂರಿಕೊಂಡಿದೆ, ಎದೆಯೊಳಗೆ ಮಾರಬಾಣ ತೂರಿಕೊಂಡಿದೆ, ಬಾಣ ತೂರಿಕೊಂಡಿದೆ, ಬಾಣ ತೂರಿಕೊಂಡಿದೆ. ಒದಗಿ ಬಾರೆ ಮದನ ಮಂಚ ಕಾದುಕೊಂಡಿದೆ, ನೀ ಒದಗಿ ಬಾರೆ ಮದನ ಮಂಚ ಕಾದು. ಭಯಂಕರನ ಒದಗಿ ಬಾರೆ ಮದನ ಮಂಚ ಕಾದುಕೊಂಡಿದೆ. ನನಗೆ ಅರ್ಥ ಆಯ್ತು ಯಾವುದು ನನಗೆ ಯಾಕೆ ಸಿಟ್ಟು ಅಂತೇಳಿ. ಮದುವೆ ಆಗಿ 3 ದಿವಸವೂ ಸರಿ ಮಾತಾಡ್ಲಿಲ್ಲ. ಅವತ್ತೇನು ಇದ್ದೆ ಕಣ್ಣು ಬೇಕು ಅಂತ ತಿಳ್ಕೊಂಡು ಹಿಂಗ್ ಹೊಡೆದು ಸುಮ್ಮನೆ ಹೊಡಿಯುದ ನನ್ಗೆ. ನಾ ಕಲಿಬೇಕು ಅಂತ ತಿಳ್ಕೊಂಡು ಬೆಕ್ಕೆ ಯಾರು ಮನುಷ್ಯರು ಯಾರು ಗೊತ್ತಾಗುದಿಲ್ವಾ? ನಾನು ಇಷ್ಟು ಬಿಳಿ ಇದ್ದೇನೆ, ನಿಮ್ಗೆ ಅಷ್ಟು ಗೊತ್ತಾಗುದಿಲ್ವಾ? ತಿರ್ಗ ಎಲ್ಲ ಹಿಂದೆ ಮುಂದೆ ಒಂದೇ. ಅಲ್ಲ ಬೆನ್ನು ನೋಡ್ದೆ ಅವತ್ತು ಹೊಡೆದ್ನಲ್ಲ, ಬೆನ್ನು ಅಂತ ಬಿಳಿ ಬೆನ್ನು ಕೆಂಪಾಯ್ತು ಅಂದ್ಬಿಡ್ತೀನಿ. ಬೇಸರ ಮಾಡ್ಬೇಡ, ಆದ್ದಾಯ್ತು ನೋಡು. ಹಾಗಾಗಿ ನಮ್ಮ ಮನೆ ಹೋಗೋ ಬಾರಿ. ನಾ ಬರುದಿಲ್ಲ. ಮನೇಲಿ ಏನು ಉಂಟಂತ ಬೇಕಲ್ಲ. ಏನಿಲ್ಲ, ಏನಾಯ್ತು ಈಗ? ಅಯ್ಯೋ, ಒಂದ್ ಬಾಗಿಲು ಸಮೇತ ಇಲ್ಲ ಮನೆ. ಅಂದ್ರೆ ಮನೆ ಸರಿ ಇಲ್ಲ ಅಂತಲ್ಲ, ಮನೆಗೆ ಮಾಡಿಲ್ಲ ಅಂತ ಹೇಳುದಲ್ವಾ? ಮಾಡೇ ಇಲ್ಲ. ಮಾಡಿಲ್ಲ ಯಾಕೆ? ಯಾಕೆ? ವಾಡೆ ಇದ್ರೆ ಮಾತ್ರ ಮಾಡಿರುವುದು. ವಾಡೆ ಇಲ್ಲ, ಮಾಡು ಇಲ್ಲ. ವಾಡೆ ಹಾಕಿಲ್ಲ, ಯಾಕಿಲ್ಲ? ತಳಗಟ್ಟೆ ಇಲ್ಲ. ಮತ್ತೆ ಏನುಂಟು ಮನೆ ಅಂತ ಹೇಳ್ತಾರೆ ಅದಕ್ಕೆ. ಹೆದರೋದು ಬೇಡ. ಶುರು ಮಾಡಿದ್ದೇವೆ ಈಗ ಮನೆ ಕಟ್ಲಿಕ್ಕೆ. 100 ವರ್ಷ ಹೋಗ್ಬೋದು, ಗೊತ್ತಿಲ್ಲ. ಪ್ರಯತ್ನ ಮಾಡಿ ಆದ್ರು
ಆ ಹೊಸ ಮನೆಗೆ ನಿನ್ನ ಕರ್ಕೊಂಡು ಹೋಗಿಯೇ ಹೋಗ್ತೆ. ಈ ಸದ್ಯಕ್ಕೆ ನನ್ನ ಎದೆಂಬ ಮನೆಯಲ್ಲಿ ಈ ಮನೆಯಲ್ಲಿ ನಿನ್ನ ಜಾಗ ಉಂಟು. ಹೋಗೋ ಮಾತಾಡ್ತಾ ಹೋಗೋ ಬಾರೆ. ಹೊಡಿಬಾರ್ದು ನೀವು ಮೊದ್ಲಿನಾಗೆ. ಮಾತಾಡ್ತಿಲ್ವೇ? ನಿನ್ನ ನೋಡ್ರಿ ಯಾರಾದ್ರೂ ಹೊಡಿದು ಹಾಗಾಗಿ ಹೊಡೆಯುವುದಲ್ಲ, ಮಾತಾಡ್ತಾ ಹೋಗುವ. ದಿನ ಕದ್ದಿ ತೈಯ ತಾತ ಕೈ ಹಿಡ್ಕೊಂಡಾತ. ಎಲ್ಲಿಗೆ? ಎಲ್ಲಿಗೆ? ತಯ್ಯ ತಾತ